ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಜಿ, ಏನಾಯ್ತು ಅಮ್ಮಾಜಿ? ಯಾಕೆ ಇಲ್ಲಿ ಬಂದು ಹೀಗೆ ಕೂತಿದ್ದೀರಿ? ಅಮ್ಮಾಜಿ ಮಾತಾಡಿ ಅಮ್ಮಾಜಿ. ಮೋಸ, ಎಲ್ಲ ಮೋಸ ಮೋಸ. ಅಮ್ಮಾಜಿ, ಮೋಸನಾ? ಏನ್ ಮೋಸ ಅಮ್ಮಾಜಿ? ಯಾರು ಮೋಸ ಮಾಡಿದ್ರು? ನಮ್ಮವ್ರೆ ನನಗೆ ಮೋಸ ಮಾಡಿಬಿಟ್ರು ನರೇಂದ್ರ. ನಾನು ಯಾರನ್ನ ತುಂಬಾ ನಂಬ್ಕೊಂಡಿದ್ದು ಅವರೇ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ರು ಕಣೋ. ಅಮ್ಮಾಜಿ, ನೀವು ಏನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ನರೇಂದ್ರ, ಸತ್ಯ ಸತ್ಯ ಗೊತ್ತಾಗೋಯ್ತು ಕಣೋ. ಅಮ್ಮಾಜಿ, ನೀವು ಯಾವ ಸತ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೋಡಿ, ನೀವು ಆಘಾತದಲ್ಲಿರೋ ಹಾಗೆ ಕಾಣಿಸ್ತಾ ಇದೆ. ಬನ್ನಿ ನನ್ನ ಜೊತೆ, ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನರೇಂದ್ರ, ನನ್ನ ಮಾತನ್ನ ಕೇಳಿಸ್ಕೊ ಸ್ವಲ್ಪ. ಆಗಬಾರ್ದಾಗೋಗಿದೆ ಕಣೋ, ನಮ್ಮನೇಲಿ ಆಗಬಾರ್ದಾಗೋಗಿದೆ. ನ್ಯಾಯ, ನೀತಿ, ಸತ್ಯಕ್ಕೆ ಬೆಲೆ ಕೊಡೋ ಈ ಅಮ್ಮಾಜಿ ಮನೆಯಲ್ಲಿ ದೊಡ್ಡ ಸುಳ್ಳಿನ ಸಂಚೆ ನಡೆದಿದೆ. ನಾವ್ಯಾರು ಏನು ಮಾಡ್ಕೊಳಕ್ಕಾಗದೆ ಇರೋ ಅಂತ ಮೋಸ ನಡೆದಿದೆ ಕಣೋ, ಮೋಸ ನಡೆದಿದೆ. ಅಂದ್ರೆ ಈಗಂತದ್ದು ಏನಾಗಿದೆ ಅಮ್ಮಾಜಿ? ನೋಡು, ನೀನೇ ನೋಡು. ಗುರುವಿ, ಹೌದು, ಅವತ್ತು ಮದುವೆಯಲ್ಲಿ ನಂದನ್ನು ತಾಳಿ ಕಟ್ಟಿದ್ದು ಪದ್ಮಿನಿಗಲ್ಲ, ಪೂರ್ವಿಗೆ. ಪೂರ್ವಿಗೆ. ಚಂಚು, ಸರಿಯಾಗಿ ಹೇಳು, ಏನ್ ಮಾಡ್ದೆ? ಯಾರನ್ನ ಹಿಡ್ದಾಕ್ತೆ? ಅತ್ತೆ, ನಾವವತ್ತು ಪಾಮ್ನಿ ನೋಡಿದ್ವಲ್ಲ, ಆ ಜಾಗಕ್ಕೆ ನಾನು ಮತ್ತೆ ಹೋಗಿದ್ದೆ. ಅಲ್ಲಿ ಏನಾಯ್ತು ಗೊತ್ತಾ? ಇವರೇ, ಇಲ್ಲಿ ಭುಜಂಗ ಅನ್ನೋರ್ ಫ್ಯಾಮಿಲಿ ಮನೆ ಇದೆಯಲ್ಲ, ಎಲ್ಲಿ ಬರುತ್ತೆ? ಗೊತ್ತಿಲ್ಲ ಮೇಡಮ್. ಇವರೇ, ಇಲ್ಲಿ ಭುಜಂಗ ಅನ್ನೋರು ಯಾರಾದರೂ ಗೊತ್ತಾ? ಲೀಲಾ ಊರ್ವಶಿ ಅನ್ನೋರು ಏನಾದರೂ ಗೊತ್ತಾ? ಹಳ್ಳಿಯಿಂದ ಬಂದವ್ರ ತಾನೆ? ಎಸ್ ಎಸ್, ಅವರೇ. ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಾ? ಹೋ, ಅವರಾ? ಅದೇ ಅವ್ರ ಮನೆ. ಇದೇ ಮನೇಲಿದ್ದಾರಾ ಇವರು? ಹಸ್ಲೂರು ಅನ್ನೋ ಹಳ್ಳಿಯಿಂದ ಬಂದವ್ರ ಮನೆನೇ ಅಲ್ವಾ ಅದು? ಹೌದು, ಆ ಅಯ್ಯ ಅವನ ಹೆಂಡತಿ ಮತ್ತೆ ಅವ್ರ ತಂಗಿ ಚಿಕ್ಕ ಮಗು ಪಾವನಿ ಅಂತ ಇದ್ದಾರೆ. ಅದೇನು ಕಷ್ಟನೋ ಏನೋ ಪಾಪ, ಹಳ್ಳಿಲಿರೋ ತೋಟ ಮನೆ ಎಲ್ಲ ಕಳ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಆ ವಯ್ಯನ್ಗೊಂದು ಕೆಲಸನೂ ಸಿಕ್ಕಿಲ್ಲ. ಆ ನೀಲಕ್ಕ ನನ್ನ ಜೊತೆಲಿ ಕಸ ಮುಸೆ ತೊಳೆದು ಕೆಲ್ಸಕ್ಕೆ ಬರ್ತಿದ್ದಾರೆ. ಆ ಪಾವನೇನು ಸ್ಕೂಲ್ಗೆ ಹೋಗ್ತಾಳೆ. ನಿಮ್ಗೇನಾದರೂ ಕೆಲ್ಸಕ್ಕೆ ಜನ ಬೇಕಿತ್ತಾ? ನೋ ನೋ ಥ್ಯಾಂಕ್ಸ್. ಏನು ಕಾಲೋನಿನಲ್ಲ, ಹಳ್ಳಿಲಿರೋ ಮನೆ ತೋಟ ಎಲ್ಲ ಬಿಟ್ಟು ಇಲ್ಯಾಕೆ ಬಂದಿದ್ದಾರವರು? ಮಗಳು ಮದುವೆ ಮಾಡಿ ಅಪ್ಪ ಪಾಪರಾದ, ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದಾನೆ ಅಷ್ಟೆ. ಇನ್ನೇನತ್ತೆ, ಅವರಿಬ್ರು ಮಕ್ಕಳು ನಮ್ಮ ಮನೇಲಿ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡಿದ್ದಾರಲ್ಲ. ಅಂದ್ರೆ ಪೂರ್ವಿ ಮದ್ವೆ ಆದ ತಕ್ಷಣ ಇರೋ ಸತ್ಯನೆಲ್ಲ ಅಮ್ಮಾಜಿ ಹತ್ರ ಹೇಳಿ ನಮ್ಮನೇಲೆ ಬಂದು ಜಾಂಡ ಅವರು ಪ್ಲಾನ್ ಏನಾದರೂ ಇದೆಯಾ? ಖಂಡಿತ ಅದೇ ಪ್ಲಾನ್ ಅವ್ರದ್ದು. ಇಲ್ಲ ಚಂಚು, ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಲೇಬಾರ್ದು. ಈಗಲೇ ನನಗೆ ಆ ಪದ್ಮಿನಿ ಪೂರ್ವಿನ ಸಹಿಸ್ಕೊಳಕ್ಕಾಗ್ತಿಲ್ಲ. ಇಲ್ಲ, ಆ ಮನೆಯವರೆಲ್ಲ ಇಲ್ಲೇ ಬಂದಿದ್ರೆ ನಾವೇ ಅವ್ರ ಚಾಕ್ರಿ ಮಾಡಬೇಕಾಗತ್ತೆ. ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ನಾನಿದ್ದೀನಲ್ಲ ಅತ್ತೆ.
ಏನು ಮಾಡ್ತೀಯಾ? ಹೋಗಿ ಸತ್ಯನ ಅಮ್ಮಾಜಿ ಹತ್ರ ಹೇಳ್ತೀಯಾ? ಅಮ್ಮಾಜಿ ಏನು ಮಾಡ್ತಾರೆ ಹೇಳು? ಸ್ವಲ್ಪ ಹೊತ್ತು ಕೋಪ ಮಾಡ್ಕೊಳ್ತಾರೆ, ಆಮೇಲೆ ಅಯ್ಯೋ ಪಾಪ ಅನ್ಸಿ ಸುಮ್ಮನಾಗ್ತಾರಷ್ಟೇ. ಅಮ್ಮಾಜಿಗಲ್ಲ, ಚಂದುಲಾಲ್ಗೆ ಎಲ್ಲ ವಿಷಯನೂ ಹೇಳ್ತೀನಿ. ನೀನು ಸಂಬಂಧ ಬೆಳೆಸ್ತಿರೋ ಭುಜಂಗ ಬರೀ ಬಡವ ಅಲ್ಲ, ಪಾಪರವನು. ಅವನು ತಿನ್ನೋದಕ್ಕೆ ಒಂದು ತುತ್ತು ಅನ್ನಕ್ಕೂ ಗತಿ ಇಲ್ಲ ಅಂತ ಹೇಳ್ತೀನಿ. ಆಗ ಇದಕ್ಕಿದ್ದಾಗೆ ಮತ್ತೆ ನಿಂತೋಗುತ್ತೆ. ಅಲ್ಲ ಚೆಂಚು, ಈ ಎಂಗೇಜ್ಮೆಂಟ್ ಏನೋ ನಿಂತು ಹೋಗುತ್ತೆ, ಆದರೆ ಅದಕ್ಕೆ ಕಾರಣ ನೀನೆ ಅಂತ ಆಗತ್ತೆ. ಆಮೇಲೆ ಎಂಗೇಜ್ಮೆಂಟ್ ಮುರಿದಿದ್ದ ಆರೋಪ ನಿನ್ನ ಮೇಲೆ ಇರುತ್ತಲ್ವಾ? ಅದು ಏನಾದರೂ ಆಗಲಿ ಅತ್ತೆ, ನಾನು ಬೆಳಗ್ಗೆಯಿಂದ ಕಾಲೋನಿಲಿ ಓಡಾಡಿದ್ದಕ್ಕಾದರೂ ಚಂದುಲಾಲ್ಗೆ ಎಲ್ಲ ವಿಷಯನೂ ಹೇಳ್ತೀನಿ. ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಅದು ಎಲ್ಲಿಗುಂಟೆ? ಅತ್ಯವ, ಪೂರ್ವಿ ಕುತ್ತಿಗೆಯಿಂದ ತಾಳಿ ತೆಗ್ಸಿ ಅದನ್ನ ನಾನು ಹಾಕೊಳ್ಳೋ ಪಾಪಕ್ಕಿಂತ ನಾನು ಈಗಲೇ ಹೊರಟೋಗ್ತೀನಿ. ನಂದನವ್ರೆ, ಇನ್ಯಾವತ್ತಿಗೂ ನಾನು ನಿಮ್ಮ ಜೀವನದಲ್ಲಿ ಬರೋಕ್ಕಿಲ್ಲ. ಇಷ್ಟು ದಿನ ನೀವು ನನಗೆ ಮಾಡಿದ ಸಹಾಯಕ್ಕೆ ನಾನು ಯಾವತ್ತಿಗೂ ಋಣಿಯಾಗಿರ್ತೀನಿ. ಹಾಗೆ ಇಷ್ಟು ದಿನ ನಾನು ನಿಮ್ಗೆ ಕೊಟ್ಟ ಕಷ್ಟಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನನ್ನ ಕ್ಷಮಿಸ್ಕೊಡಿ. ನಿಂತ್ಕೋ. ಇಷ್ಟೊತ್ತು ತನಕನೂ ಹೇಗಾದ್ರೂ ಮಾಡಿ ನಿನ್ನ ಮನಸ್ಸು ಬದಲಾಯಿಸಿ ಪೂರ್ವಿ ಕತ್ತಲಿರೋ ತಾಳಿನ ನಿನಗೆ ಕಟ್ತೀನಿ ಅನ್ನೋ ನಂಬಿಕೆನಲ್ಲಿದ್ದೆ. ಆದರೆ ನೀನು ಅದಕ್ಕೆ ಅವಕಾಶನೇ ಮಾಡಿಕೊಡ್ತಾ ಇಲ್ಲ. ನಂಗೆ ಅರ್ಥ ಆಗೋಯ್ತು. ಈ ಸಮಸ್ಯೆನ ನಾವೇ ಬಗೆಹರಿಸ್ಕೊಳಕ್ಕಾಗಲ್ಲ ಅಂದಮೇಲೆ ಇದ್ರ ತೀರ್ಮಾನ ಆಗಬೇಕಾಗಿರೋದು ಇಲ್ಲಲ್ಲ. ಬಾ ನನ್ನ ಜೊತೆ. ಎಲ್ಲಿಗೆ? ಸತ್ಯನ ಮನೆಯವರೆಲ್ರಿಗೂ ಹೇಳೋಣ. ದೊಡ್ಡವರೆಲ್ಲ ಸೇರಿ ಅದೇನು ತೀರ್ಮಾನ ಕೊಡ್ತಾರೋ ಕೊಡಲಿ, ಇವತ್ತೇ ಎಲ್ಲ ನಿರ್ಧಾರ ಆಗ್ಬಿಡ್ಬೇಕು. ಅಯ್ಯೋ, ಏನು ಹೇಳ್ತಿದ್ದೀರಾ? ಅಲ್ಲ, ಎಲ್ರಿಗೂ ಹೇಳಿದ್ರೆ ಅವರೆಲ್ಲ ಇದನ್ನ ತಡ್ಕೋತಾರ? ಹೌದಣಿ ಅಂದ್ರೆ ದೊಡ್ಡ ಆಘಾತನೇ ಆಗ್ತೈತೆ. ಒಂದಲ್ಲ ಒಂದಿನ ಈ ಸತ್ಯ ಎಲ್ರಿಗೂ ಗೊತ್ತಾಗ್ಲೇಬೇಕಲ್ವಾ? ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗತ್ತೆ? ಪದ್ಮಿನಿ ಬೇರೆ ಹೋಗ್ತೀನಿ ಅಂತಾಳೆ, ಆಗ್ಲಾದ್ರೂ ಗೊತ್ತಾಗತ್ತಲ್ವಾ? ಅದಕ್ಕೆ ನಾವೇ ಹೇಳ್ಬಿಡೋಣ. ಅದೇನಾದ್ರು ಆಗಲಿ, ಬನ್ನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ವಿಷಯನಮ್ಮ? ಅಂಕಲ್, ತುಂಬ ಇಂಪಾರ್ಟೆಂಟ್ ವಿಷಯ. ಇಲ್ಲಿ ಎಲ್ಲರೂ ಇದ್ದಾರೆ, ಸ್ವಲ್ಪ ಸೈಡ್ಗೆ ಹೋಗೋಣವಾ? ಅಂಕಲ್, ಇದು ನಿಮ್ಮ ಮಗನ ಭವಿಷ್ಯದ ಪ್ರಶ್ನೆ. ಸರಿನಮ್ಮ, ನಡಿ. ಹಾಂ, ಬನ್ನಿ. ಪೂರ್ವಿ, ಅಮ್ಮಾಜಿ, ಅಂದರೆ ನಮ್ಮ ನಂದನ್ ಪೂರ್ವಿ ಕುತ್ತಿಗೆ ತಾಳಿ ಕಟ್ಟದ್ನ ನನಗೆ ನಂಬಕ್ಕೆ ಆಗ್ತಿಲ್ವಲ್ಲ ಅಮ್ಮಾಜಿ. ನನಗೂ ನಂಬೋದಕ್ಕಾಗ್ತಿಲ್ಲ ನರೇಂದ್ರ. ಫೋಟೋಗಳೆಲ್ಲ ಸತ್ಯ ಹೇಳ್ತಿದೆಯಲ್ಲ. ಅಮ್ಮಾಜಿ, ಇದನ್ನೆಲ್ಲ ನಿಮ್ಗೆ ಯಾರು ತಂದು ಕೊಟ್ರು? ಯಾರು ಇದನ್ನೆಲ್ಲ ಹೇಳಿದ್ದು? ಈಗ ಆ ವಿಷಯ ಬಿಟ್ಬಿಡು. ಆದರೆ ಈಗ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ನರೇಂದ್ರ. ಇದು ಇಷ್ಟಕ್ಕೆ ಮುಗಿಯೋ ವಿಷಯ ಅಲ್ಲ, ಇದು ತುಂಬ ದೊಡ್ಡ ವಿಷಯ. ಇದನ್ನು ಆಮೇಲೆ ನಾನು ಮಾತಾಡ್ತೀನಿ. ಈಗಲೇ ಇದು ಮಾತಾಡಿ ಬಗೆಹರಿಸೋಂಥದ್ದು ಅಲ್ಲ. ಯಾಕೆಂದರೆ ನಮ್ಮ ಮನೆ ಮಾನ ಮರ್ಯಾದೆ ಪ್ರಶ್ನೆ. ನಾನು ಆಮೇಲೆ ನೋಡ್ಕೋತೀನಿ. ಆದರೆ ನೀನು ನನಗೆ ಮಾತು ಕೊಡು, ಈ ವಿಷಯ ನಾನು ಯಾರಿಗೂ ಹೇಳಲ್ಲ ಅಂತ. ವೀರೇಂದ್ರನಿಗಾಗಿರ್ಬೋದು, ಮಾಲ್ತಿಗಾಗಿರ್ಬೋದು, ಅಥವಾ ಮನೇಲಿ ಯಾರಿಗೇ ಆಗಿರ್ಬೋದು, ನೀನು ಹೇಳಬಾರ್ದು. ಮಾತು ಕೊಡು. ಸರಿ ಅಮ್ಮಾಜಿ, ಈ ವಿಷಯ ನಾನು ಯಾರಿಗೂ ಹೇಳಲ್ಲ. ಆದರೆ ಅಮ್ಮಾಜಿ, ನಿಶ್ಚಿತಾರ್ಥ ಏನು ಮಾಡೋದು? ಹೇಗೋ ನಿಶ್ಚಿತಾರ್ಥ ಮಾಡಿಸ್ಲಿ. ಮದುವೆ ಆಗಿರೋ ಹುಡುಗಿ ಇನ್ನೊಂದು ಹುಡುಗನ ಜೊತೆ ಹೇಗೆ ನಿಶ್ಚಿತಾರ್ಥ ಮಾಡಿಸ್ಲಿ? ಆದರೆ
ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ಏನು ಅಂತ ಹೇಳೋದು? ಪಾಪ ಚಂದುಲಾಲ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಂಬಂಧಕ್ಕೆ ಒಪ್ಕೊಂಡ್ರು. ಈಗ ಅವ್ರಿಗೇನು ಹೇಳಬೇಕೋ ನಿಜಕ್ಕೂ ನನಗೂ ಗೊತ್ತಾಗ್ತಾ ಇಲ್ಲ. ಆದರೆ ಈ ಅಮ್ಮಾಜಿ ಯಾವತ್ತಿದ್ರೂ ಸತ್ಯದ ಪರಾನೆ. ಸುಳ್ಳನ್ನು ಮುಚ್ಚಿಟ್ಕೊಳ್ಳೋಕ್ಕೆ ನನಗೆ ಸಾಧ್ಯ ಇಲ್ಲ. ನಡಿ, ಚಂದುಲಾಲ್ ಅವರಿಗೆ ನಿಜ ಹೇಳೋಣ, ಸತ್ಯ ಹೇಳೋಣ. ನಡಿ. ಸತ್ಯ ಹೇಳ್ತೀರಾ? ಅಲ್ಲ ಅಮ್ಮಾಜಿ, ಆ ಚಂದುಲಾಲ್ ತನ್ನ ಮಗನ ಮದುವೆ ಮುರಿದೋಯ್ತು ಅಂತ ಕೂಗಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ಸತ್ಯ ಹೇಳ್ಬೇಕು. ನಡಿ. ಏನಮ್ಮ ಅದು ಅಂತ ಮುಖ್ಯವಾದ ವಿಷಯ? ಅಂಕಲ್, ನಿಮ್ಮ ಬೀಗ್ರಾಗ್ತಿರೋ ಭುಜಂಗ ಅವ್ರ ಬಗ್ಗೆ ಎಷ್ಟು ಗೊತ್ತು ನಿಮಗೆ? ಯಾಕಮ್ಮ ಈ ಪ್ರಶ್ನೆ? ಹೇಳಿ ಅಂಕಲ್. ಒಂದು ಹಳ್ಳಿಲಿ ಇರ್ತಾರೆ ಅವರು, ಬಡವರು, ತೋಟ ಮನೆ ಮತ್ತೊಂದು ಚಿಕ್ಕ ಅಂಗಡಿ ಇದೆ. ಆದರೆ ದೊಡ್ಡ ಸ್ವಾಭಿಮಾನಿ ಅವರು. ಮರ್ಯಾದೆಗೆ ಅಂಜೋ ಜನ ಅಂತ ಅಮ್ಮಾಜಿನೇ ಹೇಳಿದಾರಲ್ಲ. ಅಷ್ಟೇನಾ? ಹಾಂ, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ಯಾ? ನೋಡು, ಏನೇ ಇದ್ರೂ ನೇರವಾಗಿ ಹೇಳಿಬಿಡು. ನಿಮ್ಮ ಬೀಗ್ರಾಗ್ತಿರೋ ಭುಜಂಗ ಅವ್ರ ಬಗ್ಗೆ ಬರೀ ಅರ್ಧ ಸತ್ಯ ಅಷ್ಟೇ ಗೊತ್ತು ಅಂಕಲ್ ನಿಮಗೆ. ನಿಜ ಹೇಳಬೇಕು ಅಂದರೆ ಅವ್ರು ಇದೇ ಬೆಂಗಳೂರಲ್ಲಿ ಯಾವುದೋ ಕಾಲೋನಿಲಿ ಬದುಕ್ತಿದ್ದಾರೆ. ಅವ್ರ ಮನೇಲಿ ತಿನ್ನಕ್ಕೆ ಒಂದು ಅಕ್ಕಿ ಕಾಳು ಇಲ್ಲ. ಆ ಭುಜಂಗ ಅವ್ರಿಗೆ ಒಂದು ಕೆಲಸನೂ ಇಲ್ಲ. ಅದಕ್ಕೆ ಅವ್ರ ಹೆಂಡತಿ ಯಾವುದೋ ಛತ್ರದಲ್ಲಿ ಕೆಲ್ಸಕ್ಕೆ ಹೋಗ್ತಾರಂತೆ. ಅದು ಅಲ್ಲದೆ ಒಂದು 2 ಮನೇಲಿ ಮುದ್ರೆ ಪಾತ್ರೆ ತಿಕ್ಕಕ್ಕೆ ಹೋಗ್ತಾರಂತೆ. ಇದೇ ಅಂಕಲ್ ಪೂರ್ತಿ ಸತ್ಯ. ಪಾಪ ಅಮ್ಮಾಜಿಗೂ ಈ ವಿಷಯ ಗೊತ್ತಿಲ್ಲ. ಆ ಭುಜಂಗ ಅವರು ಎಲ್ರಿಗೂ ಸುಳ್ಳು ಹೇಳ್ಕೊಂಡು ಎಲ್ರೂ ಯಾಮಾರಿಸ್ತಿದ್ದಾರೆ. ಹೌದಾ? ಅವ್ರಿಗೆ ಕಷ್ಟ ಇರ್ಬೋದು. ಅವ್ರನ್ನ ನೋಡಿದ್ರೆ ಯಾಮಾರಿಸುವಂಥ ವ್ಯಕ್ತಿ ಅಲ್ಲ ಅನ್ಸತ್ತೆ. ನಿಮಗೆ ಗೊತ್ತಿಲ್ಲ ಅಂಕಲ್ ಅವ್ರ ಪ್ಲ್ಯಾನ್ ಏನು ಅಂತ. ಮೊದಲು ಮಗಳನ್ನ ಮದುವೆ ಮಾಡಿಕೊಡೋದು, ಆಮೇಲೆ ನಿಧಾನಕ್ಕೆ ನಿಮ್ಮ ಮನೇಲಿ ಬಂದು ಸೆಟ್ಲ್ ಆಗೋದು. ಸುಮ್ಮನೆ ನೀವು ಅವ್ರನ್ನ ನಂಬಿ ಯಾಮಾರಬೇಡಿ ಅಂಕಲ್. ಅಂದರೆ ನಾನೀಗ ಏನು ಮಾಡಬೇಕು ಅಂತೀಯ ನೀನು? ಈ ಮದುವೆನ ನಿಲ್ಲಿಸ್ಬಿಡಿ. ನಿಮ್ಮ ಮಗನ ಸ್ಟ್ಯಾಂಡರ್ಡ್ಗೆ ಇನ್ನೂ ಒಳ್ಳೆ ಮನೆತನದ ಹುಡುಗಿ ಸಿಗ್ತಾಳೆ. ನಾನು ಸುಮ್ಮನೆ ಇದನ್ನು ಹೇಳ್ತಿಲ್ಲ. ಈಗ ನಮ್ಮನೇಲೇ ನೋಡಿ, ನಂದನ್ ಪದ್ಮಿನಿನ ಮದುವೆ ಆಗಿ ಬಂದ. ಆ ಪದ್ಮಿನಿ ಜೊತೆ ಆ ಪೂರ್ವಿನೂ ಬಂದ್ಲು. ಅಷ್ಟೇ ಯಾಕೆ, ಅಮ್ಮಾಜಿ ಅವಳ ತಂಗಿಗೆ ಒಳ್ಳೆ ಕಾಲೇಜಲ್ಲಿ ಎಜುಕೇಷನ್ ಕೂಡ ಕೊಡಿಸ್ತಿದ್ದಾರೆ. ನೀವೀಗ ಇವಳನ್ನ ಸೊಸೆ ಮಾಡಿಕೊಂಡ್ರೆ ಇದಿಷ್ಟಕ್ಕೆ ನಿಲ್ಲಲ್ಲ. ಆ ಪೂರ್ವಿಗೆ ಇನ್ನೊಬ್ಳು ತಂಗಿ ಇದ್ದಾಳೆ, ಪಾವನಿ. ಅವಳ ಜವಾಬ್ದಾರಿನೂ ನಿಮ್ಮ ತಲೆ ಮೇಲೆ ಬೀಳತ್ತೆ. ಇದೆಲ್ಲ ಬೇಕಾ ಅಂಕಲ್ ನಿಮಗೆ? ಅದಕ್ಕೆ ಈ ಮದುವೆನ ನಿಲ್ಲಿಸ್ಬಿಡಿ. ಇಲ್ಲ, ನಾನೀ ಮದುವೆನ ಮುರ್ಕೊಳ್ಳಲ್ಲ. ಅಲ್ಲ ಅಂಕಲ್, ಅವ್ರು ಎಂಥ ಜನ ಅಂತ ಗೊತ್ತಿದ ಮೇಲೂ ನಿಮ್ಗೆ ಈ ಸಂಬಂಧ ಬೇಕಾ? ಅಲ್ಲ, ನಿಮ್ಮನೆ ಹಾಳಾಗಬಾರ್ದು ಅಂತ ಹೇಳ್ತಿದ್ದೀನಿ ನಾನು. ನೋಡು, ನಾನೀ ಸಂಬಂಧನ ಬೆಳೆಸ್ತಿರೋದೇ ಅಮ್ಮಾಜಿ ಕೊಟ್ಟಿರೋ ನಂಬಿಕೆ ಮೇಲೆ. ನಾನು ಕೋಟ್ಯಾಧೀಶ್ವರ ಆಗಿರೋದಕ್ಕೆ ಕಾರಣನೇ ಅಮ್ಮಾಜಿ. ಅವರೇ ಭುಜಂಗಯ್ಯನವರ ಸಂಬಂಧ ಬೆಳೆಸಿದ್ದಾರೆ, ನನಗೂ ನಂಬಿಕೆಯನ್ನು ಹುಟ್ಟಿಸಿದ್ದಾರೆ. ಅಂಥದ್ರಲ್ಲಿ ನನ್ನ ಈ ಡಿಸಿಷನ್ನ ನಾನು ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡಲ್ಲ. ನಾನು ಈಗ ಹೋಗಿ ಈ ಮದುವೆ ಬೇಡ ಅಂತ ಹೇಳಿದರೆ ಅಮ್ಮಾಜಿಗೆ ಅವಮಾನ ಆಗಲ್ವಾ? ಇಂಥ ಕೆಲಸ ನಾನು ಮಾಡೋದಿಲ್ಲ. ಮತ್ತೆ ಆ ಹುಡುಗಿ ನಮಗೆ ಒಳ್ಳೆಯವಳು ಅಂತ ಅನಿಸಿದ್ದಾಳೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗನಿಗೆ ಹಿಡಿಸಿದ್ದಾಳೆ. ಅವಳೇ ನಮ್ಮನೆ ಸೊಸೆ. ರಂಜು, ಏನಾಯ್ತು? ಏನಂದ್ರು ಚಂದುಲಾಲ್? ಅವ್ರ ಅಮ್ಮಾಜಿ ಮಾತನ್ನ ಮೀರಲ್ವಂತೆ. ಅವ್ರು ಈ ಮದುವೆನ ಮುರಿಯಲ್ವಂತೆ ಅತ್ತೆ. ನೋಡ್ಯಾ, ಸುಮ್ಮನೆ ನೀನು ಕೆಟ್ಟೋಳದೆ. ಆದರೂ
ಎಂಗೇಜ್ಮೆಂಟ್ ಆಗಲ್ಲ ಬಿಡು. ಸಾಕೆ ಪೂರ್ವಿನೇ ಕಾಣ್ತಲ್ಲ. ನಂದನು ಪದ್ಮಿನಿ ಯಾಕೆ ಕಾಣ್ತಾನೆ ಇಲ್ಲ? ಎಲ್ಲರೂ ಆಗ್ಲಿಂದ ಹುಡುಕ್ತಿದ್ವಿ, ಅದೆಲ್ಲೋದ್ರೋ ಏನೋ. ಅಕ್ಕ ಮಾವನ್ನ ತಡಿಯಕ್ಕ, ಸತ್ಯ ಹೇಳಿದ್ರೆ ಯಾರು ತಡ್ಕೊಳಕ್ಕಿಲ್ಲ. ಇವತ್ತು ಅದೇನಾಗುತ್ತೋ ಹಾಗೆ ಬಿಡು ಪೂರ್ವಿ. ಪೂರ್ವಿ, ಪದ್ದು, ಪೂರ್ವಿ ಎಲ್ಲವ ಹೋಗಿದ್ದೆ? ಅರಿಯುತ್ತೆ ನೀವೆಲ್ಲ ಎಲ್ಲೋಗಿದ್ದೀರಿ? ಹೇಳ್ತೀನಿ ಮಾವ. ಅಜ್ಜಿಯಲ್ಲಿ ಅಜ್ಜಿ ಏನಾಯ್ತು? ಯಾಕೆ ಹೇಗಿದ್ಯಾ? ಅದನ್ನ ನಾನು ಹೇಳ್ತೀನಿ. ಈ ನಿಶ್ಚಿತಾರ್ಥ ನಮಗೆ ಇಷ್ಟ ಇಲ್ಲ. ನನ್ನ ಕ್ಷಮಿಸಿಬಿಡ ಅಮ್ಮಾಜಿ. ಋಷಿ ನಡಿ. ಅಪ್ಪ ನೀವ್ ಏನ್ ಹೇಳ್ತಾ ಇದ್ದೀರಾ? ಯಾಕೆ ಈ ಮದ್ವೆ ನಡೆಯಲ್ಲ? ಋಷಿ, ಈ ಅಪ್ಪ ಏನೇ ಡಿಸೈಡ್ ಮಾಡಿದ್ರು ನಿನ್ನ ಒಳ್ಳೇದಕ್ಕೆ ಆಗಿರುತ್ತೆ ಅಲ್ವಾ? ಅಷ್ಟು ನಂಬಿಕೆ ಇದೆ ಅಲ್ವಾ ನನ್ನ ಮೇಲೆ? ಅಲ್ಲ ರೀ, ಇದ್ದಕ್ಕಿದ್ದಾಗೆ ನಿಮ್ಗೆ ಏನಾಯ್ತು? ನೀವಿಬ್ರು ಏನು ಮಾತಾಡಬೇಡಿ, ನಡೀರಿ. ಅಲ್ಲಪ್ಪ ನಮ್ಮ ಪೂರ್ವಿ ಅವ್ರನ್ನ. ಋಷಿ, ನೀನು ನನ್ನ ಮಾತಿಗೆ ಬೆಲೆ ಕೊಡ್ತೀಯ ಅಂತ ಆದರೆ ಏನು ಹೇಳದೆ ಹೊರಡಿಲ್ಲಿಂದ. ಏನು ಸ್ವಾಮಿ, ಏನು ಹೇಳ್ತಿದ್ದೀರ ನೀವು? ಅಲ್ಲ, ಇದಕ್ಕಿದ್ದಂಗೆ ಮದುವೆ ಬೇಡ ಅನ್ನೋದಕ್ಕೆ ಕಾರಣ ಹತ್ರ ಏನು? ನನ್ನ ಮಗಳು ತಡವಾಗಿ ಬಂದ್ಲು ಅಂತನ? ಪೂರ್ವಿಯಾಗಿ ಬಂದವಳಲ್ಲ, ನಿಶ್ಚಿತಾರ್ಥ ಮುಂದುವರಿಲಿ. ಸ್ವಾಮಿ, ಚಂದ್ರಲಾಲ್ ಅವರೇ ನಿಂತ್ಕೊಳ್ಳಿ. ಇದ್ಕಿದ್ದ ಹಾಗೆ ನಿಶ್ಚಿತಾರ್ಥ ನಿಲ್ಸಿ ಹೋಗ್ಬಿಟ್ರೆ ಏನು ಸರ್ ಅರ್ಥ? ಕಾರಣ ಏನಂತ ಹೇಳಿ. ಸುಮ್ನಿರು ನಂದನ್. ಅಜ್ಜಿ, ನನ್ನನ್ನು ಯಾಕೆ ಸುಮ್ಮನಿರ್ಸ್ತಾ ಇದೆಯಾ? ಇವ್ರ ಕಾರಣನೇ ಹೇಳ್ದೆ ಮದುವೆ ಬೇಡ ಅಂತಿದ್ದಾರೆ. ತಪ್ಪಲ್ವಾ ಇದು? ತಪ್ಪು ನಮ್ಮದಿದೆ.